ನಮಸ್ಕಾರ ಸ್ನೇಹಿತರೆ, ಭಾರತದ ಬೌಲಿಂಗ್ ಬಿರುಗಾಳಿಗೆ ಧ್ವಂಸವಾಯಿತು ಐರಿಷ್ ಪಡೆ. ಟಿ20 ವಿಶ್ವಕಪ್ನ ಮೊದಲ ಪಂದ್ಯ ಗೆಲ್ಲಲು ಸುಲಭ ಟಾರ್ಗೆಟ್ ಪಡೆದುಕೊಂಡ ಟೀಂ ಇಂಡಿಯಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಅಮೆರಿಕಾದ ನಾಸೋ ಕೌಂಟಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಟಿ20 ವಿಶ್ವಕಪ್ನ 8ನೇ ಪಂದ್ಯದಲ್ಲಿ ಟೀಂ ಇಂಡಿಯಾವು ಐರ್ಲೆಂಡ್ ತಂಡವನ್ನ ಎದುರಿಸಿತ್ತು. ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಐರಿಷ್ ಪಡೆಯು ಇದೀಗ ಕೇವಲ 16 ಓವರ್ಗಳಲ್ಲಿ 96 ರನ್ಗಳಿಗೆ ಆಲ್ಔಟ್ ಆಗಿದೆ ಸ್ನೇಹಿತರೆ. ಇದರೊಂದಿಗೆ ಟೀಂ ಇಂಡಿಯಾವು ವಿಶ್ವಕಪ್ನ ಮೊದಲ ಪಂದ್ಯವನ್ನ ಗೆಲ್ಲಲು ಕೇವಲ 97 ರನ್ಗಳ ಸುಲಭ ಗುರಿಯನ್ನ ಪಡೆದುಕೊಂಡಿದೆ. ಹೌದು, ನ್ಯೂಯಾರ್ಕ್ನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ತಂಡದ ನಾಯಕ ರೋಹಿತ್ ರವರು ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಐರ್ಲೆಂಡ್ ತಂಡದ ಪರ ಆರಂಭಿಕ ಆಟಗಾರರು ಉತ್ತಮ ಆರಂಭವನ್ನೇನು ತಂದುಕೊಟ್ಟಿರಲಿಲ್ಲ ಸ್ನೇಹಿತರೆ. ಐರ್ಲೆಂಡ್ ತಂಡವು ತನ್ನ ಮೊದಲ ವಿಕೆಟ್ ಅನ್ನ 3ನೇ ಓವರ್ನಲ್ಲಿ ಕಳೆದುಕೊಂಡಿತ್ತು. ನಾಯಕ ಪಾಲ್ ಸ್ಟಿರ್ಲಿಂಗ್ ರವರು ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ರವರಿಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು. ನಂತರ ಇದೇ ಓವರ್ನ ಕೊನೆಯ ಎಸೆತದಲ್ಲಿ ಆಂಡ್ರ್ಯೂ ಬಲ್ಬರ್ವಿನ್ ಅವರು 5 ರನ್ ಗಳಿಸಿ ನಿರ್ಗಮಿಸಿದರು ಸ್ನೇಹಿತರೆ. ಅದಾದ ಬಳಿಕ ಬಂದ ಟಕರ್ ರವರು 10 ರನ್ಗಳಿಗೆ ಸುಸ್ತಾಗಿ ಹೊರ ನಡೆದರು. ನಂತರ ಹ್ಯಾರಿ ಟೆಕ್ಟರ್ ರವರು 4 ರನ್ಗಳಿಗೆ ತಮ್ಮ ಆಟವನ್ನ ನಿಲ್ಲಿಸಿದರು. ಇದಾದ ಬಳಿಕ ಬಂದ ಕರ್ಟಸ್ ಕ್ಯಾಂಪರ್ ರವರು 12 ರನ್ ಗಳಿಸಿದ್ದ ವೇಳೆ ಹಾರ್ದಿಕ್ ಪಾಂಡ್ಯ ರವರ ಬೌಲಿಂಗ್ ನಲ್ಲಿ ಪಂತ್ ಅವರಿಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು. ನಂತರ ಬಂದ ಜಾರ್ಜ್ ರವರು 3 ರನ್ಗಳಿಗೆ ತಮ್ಮ ಆಟವನ್ನ ನಿಲ್ಲಿಸಿದರು. ನಂತರ ಗೇರತ್ ಡೆಲಾನಿ ರವರು 26 ರನ್ ಗಳಿಸಿದ್ದ ವೇಳೆ ರನ್ಔಟ್ ಗೆ ಬಲಿಯಾದರು ಸ್ನೇಹಿತರೆ. ಕೊನೆಯಲ್ಲಿ ಬಂದ ಜೋಶ್ವಾ ಲಿಟಲ್ ರವರು 14 ರನ್ ಗಳಿಸಿ ಜಸ್ಪ್ರೀತ್ ಬುಮ್ರಾ ರವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿದರು. ಇದರೊಂದಿಗೆ ಐರ್ಲೆಂಡ್ ತಂಡವು 16 ಓವರ್ಗಳಲ್ಲಿ 96 ರನ್ ಗಳಿಸಿ ಆಲ್ಔಟ್ ಆಯಿತು. ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಹಾರ್ದಿಕ್ ಪಾಂಡ್ಯ 4 ಓವರ್ ಬೌಲಿಂಗ್ ಮಾಡಿ 27 ರನ್ ನೀಡಿ 3 ವಿಕೆಟ್ ಕಬಳಿಸಿ ಮಿಂಚಿದರೆ ಹರ್ಷದೀಪ್ ಸಿಂಗ್ ರವರು 4 ಓವರ್ ಬೌಲಿಂಗ್ ಮಾಡಿ 35 ರನ್ ನೀಡಿ 2 ವಿಕೆಟ್ ಪಡೆದುಕೊಂಡರು. ಮತ್ತು ಜಸ್ಪ್ರೀತ್ ಬುಮ್ರಾ 3 ಓವರ್ಗಳಿಂದ 6 ರನ್ ಬಿಟ್ಟು ಕೊಟ್ಟು 2 ವಿಕೆಟ್ ಪಡೆದು ಮಿಂಚಿದರು ಸ್ನೇಹಿತರೆ. ನಿಮ್ಗೆ ಏನ್ ಅನ್ಸುತ್ತದೆ? ಈ ಡ್ರಾಪ್ ಇನ್ ಪಿಚ್ ನಲ್ಲಿ ಟೀಂ ಇಂಡಿಯಾವು ಈ ಸುಲಭ ಟಾರ್ಗೆಟ್ ಅನ್ನ ಸುಲಭವಾಗಿ ಚೇಸ್ ಮಾಡುತ್ತಾ ಅಥವಾ ಕಷ್ಟಪಡುತ್ತಾ ಅನ್ನೋದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.